ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಃಶಿವಾಯ. ಇವತ್ತು ನಾನು ನಿಮಗೆ ಸಂಸ್ಕಾರ ಅಂದರೆ ಏನು ಅಂತ ಹೇಳ್ತೇನೆ. ಅದಕ್ಕೆ ಮೊದಲು ನನ್ನ ಒಂದು ವಿಳಾಸವನ್ನು ನೀವು ಬರೆದಿಟ್ಟುಕೊಳ್ಳಿ. ಏನದು ನನ್ನ ವಿಳಾಸ ಅಂತ ನೋಡುವ. ಜಪ್ಪು ಕುಡುಪಾಡಿ ದೋಟ, ಶ್ರೀ ಮುಕಾಂಬಿಕಾ ರಾಶಿ ಪ್ರಶ್ನೆ, ಶ್ರೀ ಚಂದ್ರಕಾಂತ ಯೋಗ ಗುರುಜಿ. ಹಾಗೆಯೇ ಈ ಒಂದು ಸಂಸ್ಕಾರದ ಬಗ್ಗೆ ನಿಮಗೆ ಸರಿ ಅಂತ ಮನಸ್ಸಿಗೆ ಅನಿಸಿದರೆ 4 ಜನರಿಗೆ ತಿಳಿಸುವುದನ್ನು ಮಾತ್ರ ಮರೆಯಬೇಡಿ. ಯಾಕೆಂತ ಹೇಳಿದರೆ 16 ಸಂಸ್ಕಾರದಲ್ಲಿ ನಮಗೆ ಈಗ ಒಂದು 2 ಮಾತ್ರ ಸಿಕ್ಕಿದೆ. ಯಾವುದು? ಮದುವೆ ಅಂತ ಏನು ಹೇಳ್ತೇವೆ ಅದೊಂದು ದೊಡ್ಡ ಸಂಸ್ಕಾರ, ಮತ್ತು ಕೊನೆಗೆ ಒಂದು ಸಂಸ್ಕಾರ ಉಂಟಲ್ಲ, ಅಂತ್ಯ ಸಂಸ್ಕಾರ, ಅದು 2 ಮಾತ್ರ ಇರುವುದು. ನಮಗೆ ಕನ್ಯಾ ಸಂಸ್ಕಾರ ಇಲ್ಲ, ಹೋಯಿತು. ಗರ್ಭ ಸಂಸ್ಕಾರ ಇತ್ತು, ಅದೂ ಇಲ್ಲ. ಏನೋ 2 ಸಂಸ್ಕಾರ ಉಂಟು ಈಗ. ಅದು ಪುಣ್ಯ. ಭಾರತದಲ್ಲಿ ನಮ್ಮ ಸನಾತನ ಪದ್ಧತಿಯ ಪ್ರಕಾರ ಮದುವೆ ಒಂದು ವಿಶೇಷ. ಅದು ಭಾರತದಲ್ಲಿ ಮಾತ್ರ ಗಂಡು ಹೆಣ್ಣಿಗೆ ಕೊಡುವಂಥ ವಿಶೇಷ ಸಂಸ್ಕಾರ. ಇನ್ನು ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಒಂದು ಸಂಸ್ಕಾರ ಕೊಡಲಿಕ್ಕೆ ಉಂಟು. ಅದು 8ನೇ ವಯಸ್ಸಿನಲ್ಲಿ, 10ನೇ ವಯಸ್ಸಿನಲ್ಲಿ, 14ನೇ ವಯಸ್ಸಿನಲ್ಲಿ ಆ ಸಂಸ್ಕಾರವನ್ನು ಕೊಡ್ತೇವೆ ನಾವು. ಉಪನಯನ ಅಂತ ಹೇಳ್ತೇವೆ, ದ್ವಿಜ ಅಂತ ಹೇಳ್ತೇವೆ. ಅಂದರೆ ಜನಿವಾರ ಹಾಕಿದವರೆಲ್ಲರೂ ದ್ವಿಜರಾಗುವುದಿಲ್ಲ. ಯಾರು ಜ್ಞಾನವಂತರಿದ್ದಾರೆ ಅವರು ದ್ವಿಜ. ಅಂದರೆ ಅವರಿಗೆ ಸಂಸ್ಕಾರ ಸಿಕ್ಕಿದೆ, ಅವರ ಹಿಂದೆ ಗುರು ಇದ್ದಾನೆ, ಅಂದರೆ ಜ್ಞಾನಿ ಇದ್ದಾನೆ. ಆದ ಕಾರಣ ಅವನನ್ನು ದ್ವಿಜ ಅಂತ ಹೇಳ್ಬೋದು. ತಾಯಿಯ ಗರ್ಭದಿಂದ ಹುಟ್ಟಿದವರು ಎಲ್ಲರೂ ಶೂದ್ರರಾಗಿರ್ತಾರೆ, ಡೌಟೇ ಇಲ್ಲ. ಯಾವಾಗ ಅವನಿಗೆ ಸಂಸ್ಕಾರ ಸಿಗ್ತದೆ ನೋಡಿ ಜ್ಞಾನಿಗಳಿಂದ, ಆವಾಗ ಅವನು ಜ್ಞಾನವಂತನಾಗ್ತಾನೆ. ಇನ್ನೊಂದು ವಿಷಯ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನದು ಕೇಳಿದರೆ 5 ಅವತಾರ ಹೇಳ್ತೇನೆ ಪರಮಾತ್ಮನದು. 5 ಅವತಾರ ನಿಮಗೆ ಇನ್ನೊಂದು ಸಲ ಹೇಳ್ತೇನೆ ನೋಡಿ. ತಾಯಿಯ ಗರ್ಭದಲ್ಲಿರುವಾಗ ಒಂದು ಮತ್ಸ್ಯಾವತಾರದಲ್ಲಿ ನಾವಿರ್ತೇವೆ. ಹಾಗೆಯೇ ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಕೂರ್ಮಾವತಾರದಲ್ಲಿ ಇರ್ತೇವೆ. ಮಗುವನ್ನು ನೀವು ಕವಚ ಹಾಕಿ ನೋಡಿ, ಕೂರ್ಮದಾಗಿ ಇರ್ತೇವೆ. ಅದೇ ಮಗು ಅಂಬೆ ಕಾಲಿನಲ್ಲಿ ಹೋಗುವಾಗ ಅಂಬೆ ಹಾಕಿಕೊಂಡು ವರಹಾವತಾರದಲ್ಲಿ ನಾವು ಕಾಣ್ತೇವೆ. ಅಲ್ಲಿ ನಕ್ಕಿಕೊಂಡು ಹೋಗುವುದು, ಕೈ ನಕ್ಕುವುದು, ನಮ್ಮ ಮುಖ ನಕ್ಕುವುದು, ಹೀಗೆಲ್ಲಿರ್ತದೆ. ಇದು ನಿಮಗೆ ಗೊತ್ತುಂಟು. ಇನ್ನು ನರಸಿಂಹ ಅವತಾರ, ಒಂದು ಆಚೆ ಈಚೆ ಹೋಗುವಾಗ ಮಗುವು ನಮ್ಮ ಕೈಗೆ ಸಿಕ್ಕಿದರೆ ಸಾಕು, ತಾಯಿಯ ಎದೆ ಸಿಕ್ಕಿದರೆ ಸಾಕು, ಕಚ್ಚಿ ಬಿಡುವುದು, ನರಸಿಂಹದಾಗಿ. ಇನ್ನು 5ನೇ ಅವತಾರ ವಾಮನ ಅವತಾರ. ಆ ಮಗುವನ್ನು ನಿಲ್ಲಿಸಿ ಒಂದು ಉಡಿದಾರ ಕಟ್ಟಿ ಒಂದು ಕೊಡೆಯನ್ನು ಕೊಟ್ಟರೆ ಮಗುವಿಗೆ, ಅದು ವಾಮನನಾಗಿ ಕಾಣ್ತದೆ. ಇದು 5 ಅವತಾರದ ಬಗ್ಗೆ ಹೇಳಿದೆ. ಹಾಗೆಯೇ ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ನಾವು ದ್ವಿಜ ಆಗುವುದಿಲ್ಲ, ತ್ರಿಜ ಆಗುವುದು. ಯಾಕೆ ಕೇಳಿ? ತಾಯಿಯ ಅವತಾರದಲ್ಲಿ ನಾವೊಂದು ಸಮುದ್ರದಲ್ಲಿ ಮೀನಾಗಿರ್ತೇವೆ, ಹಾಗೇ ನೀರಿನಾಗೆ ಒಂದು ಗರ್ಭಕೋಶದ ಚೀಲದಲ್ಲಿ ಮೀನಿನಾಗಿರ್ತೇವೆ. ಮತ್ತು ನಮಗೆ ತಲೆ, ಗುರುಡೆ, ಬೆನ್ನು ಮೂಲೆ, ಕೈ ಕಾಲು, ಅಂಗಾಂಗ ಭ್ರೂಣಾವಸ್ಥೆಗೆ ಬರ್ತದೆ. ಭ್ರೂಣಾವಸ್ಥೆಯಿಂದ ತಿರ್ಗ ನಾವು ಮಗುವಾಗಿ ಹೊರಗೆ ಬರ್ತೇವೆ. ಅದಕ್ಕೋಸ್ಕರ ಜನಿವಾರ ಹಾಕಲಿಕ್ಕೆ ಈಗ 99 ಋಷಿಮುನಿಗಳಲ್ಲಿ 99 ಋಷಿಮುನಿಗಳಲ್ಲಿ ಎಲ್ಲರೂ ಜನಿವಾರ ಹಾಕಿದ್ದಾರೆ. ವಿಶ್ವಾಮಿತ್ರರು ಹಾಕಿದ್ದಾರೆ, ವಸಿಷ್ಠರು ಹಾಕಿದ್ದಾರೆ, ಭೃಗು ಮುನಿ ಹಾಕಿದ್ದಾರೆ, ಸಾಂದೀಪನಿ ಹಾಕಿದ್ದಾರೆ. ಹಾಗೆ ದೇವತೆಗಳಲ್ಲಿ ನೋಡಿದರೆ ಕೃಷ್ಣ ಪರಮಾತ್ಮ ಜನಿವಾರ ಹಾಕಿದ್ದಾರೆ, ಅವರು ಕ್ಷತ್ರಿಯರು.
ರಾಮದೇವರು ಜನಿವಾರ ಹಾಕಿದ್ದಾರೆ, ಹನುಮಂತ ದೇವರು ಜನಿವಾರ ಹಾಕಿದ್ದಾರೆ. ಜನಿವಾರದಲ್ಲಿ ನಮಗೆ ಸಂಸ್ಕಾರ ಸಿಗುವುದಿಲ್ಲ. ಸಂಸ್ಕಾರ ಸಿಕ್ಕಬೇಕಾದರೆ ಜ್ಞಾನಿ ಸಿಗಬೇಕು ನಮಗೆ. ಆದರೆ ಸಂಸ್ಕಾರ ಅಂದರೆ ಏನು ಅಂತ ಕೇಳಿದರೆ, ಈಗ ನಾವು ಮಣ್ಣಿನಿಂದ ಚಿನ್ನವನ್ನು ತೆಗಿತೇವೆ, ಅದು ಮಣ್ಣೇ ಆಗಿರುತ್ತದೆ. ಯಾವಾಗ ಅಗ್ನಿಯಿಂದ ಅದಕ್ಕೆ ಸಂಸ್ಕಾರ ಸಿಗ್ತದೆ ನೋಡಿ, ಆವಾಗ ಅದು ಹೊಳಪಲಿಕ್ಕೆ ಶುರುವಾಗ್ತದೆ, ಚಿನ್ನ ಅಂತ ನಾವು ಗುರುತಿಸಬಹುದು. ಒಂದು ಅಕ್ಕಿ ಕಾಳನ್ನು ನೀವು ನೋಡಿದರೆ ಅದರ ಹಿಂದೆ ಎಷ್ಟು ಕೆಲಸ ಉಂಟಂತ ನೀವು ಗೊತ್ತುಂಟ ನಿಮಗೆ? ನಮಗೆ ನೇರವಾಗಿ ಅಕ್ಕಿ ಕಾಳನ್ನು ತಿನ್ನಲಿಕ್ಕೆ ಆಗ್ತದೆ ಅಂಗಡಿಯಿಂದ ತಂದು? ಅದಕ್ಕೆ ಒಂದು ಸಂಸ್ಕಾರ ಕೊಡಬೇಕಾಗ್ತದೆ, ನೀರು ಬೇಕಾಗ್ತದೆ, ಮತ್ತು ಅಕ್ಕಿಯನ್ನು ಒಳಗಿಂದ ತಂದು ಶುದ್ಧೀಕರಣ ಮಾಡಬೇಕಾಗ್ತದೆ, ಬೇಯಿಸಬೇಕಾಗ್ತದೆ. ಬೇಯಿಸಿದ ನಂತರ ಅದಕ್ಕೆ ಒಂದು ಉಪ್ಪು ಹಾಕಿ ಒಂದು ತಿನ್ನುವಾಗ ಎಂಥ ರುಚಿ, ಸಂಸ್ಕಾರ ಕೊಟ್ಟಾಯಿತು. ಆದರೆ ಅದರ ಮುಂದಿನ ಭಾಗವನ್ನು ನಾವು ನೋಡಿದಾಗ, ಗದ್ದೆಯಲ್ಲಿ ಹೋಗಿ ನೇರವಾಗಿ ನಮಗೆ ಒಂದು 10 kg ಅಕ್ಕಿ ತರಲಿಕ್ಕೆ ಆಗ್ತದ? ಇಲ್ಲ. ಆಗ ಗದ್ದೆಯನ್ನು ನಾವು ಹದ ಮಾಡಬೇಕು. ಹದ ಮಾಡಿದ ನಂತರ ಅದಕ್ಕೆ ಭತ್ತವನ್ನು ಬಿತ್ತಬೇಕು. ಭತ್ತ ಬಿತ್ತಿದ ಮೇಲೆ ನಾವು ಆ ತೆನೆ ಬರುವವರೆಗೆ ಕಾಯಬೇಕು. ಅಲ್ಲಿವರೆಗೆ ಅಲ್ಲಿ ಆಸುಪಾಸು ಸುತ್ತಮುತ್ತ ಎಲ್ಲ ಕೆಲವು ಕಳೆಗಳು ಬೆಳೀಲಿಕ್ಕೆ ಶುರುವಾಗ್ತದೆ. ಅದನ್ನು ಕೀಳಬೇಕಾಗ್ತದೆ. ಸರಿಯಾದ ಹೊತ್ತಿಗೆ ನೀರು ಹಾಕಬೇಕಾಗ್ತದೆ. ಪ್ರಾಣಿಗಳು ಅದನ್ನು ತಿನ್ನುವಂಥ ಸಾಧ್ಯತೆ ಇದೆ. ಗುಬ್ಬಚ್ಚಿ ಆ ಭತ್ತದ ತೆನೆಯನ್ನು ತಿನ್ನುವಂಥ ಸಾಧ್ಯತೆ ಇದೆ. ಅದನ್ನೆಲ್ಲ ರೈತರು ರಕ್ಷಣೆ ಮಾಡಬೇಕಾಗಿದೆ. ಆದ ಮೇಲೆ ಆ ತೆನೆ ಬೆಳೆದ ಮೇಲೆ ಅದನ್ನು ಕಟಾವು ಮಾಡಬೇಕಾಗುತ್ತದೆ. ಕಟಾವು ಮಾಡಿದ ಮೇಲೆ ಆ ಒಂದು ಬೈಹುಲ್ಲನ್ನು ರೈತನ ಮನೆಗೆ ತಂದು ಭತ್ತವನ್ನು ಬೇರೆ ಮಾಡಬೇಕಾಗ್ತದೆ, ಹುಲ್ಲನ್ನು ಬೇರೆ ಮಾಡಬೇಕಾಗ್ತದೆ. ಮತ್ತು ನಾವು ಹಕ್ಕಿಯನ್ನು ಬೇರೆ ಮಾಡಬೇಕಾಗ್ತದೆ, ಅದರ ಹುಟ್ಟನ್ನು ಬೇರೆ ಮಾಡಬೇಕಾಗ್ತದೆ. ಮತ್ತೆ ಅದು ಅಂಗಡಿಗೆ ಹೋಗುವುದು, ಇಲ್ಲದೆ ಮನೆಗೆ ಹೋಗುವುದು. ಅದಕ್ಕೆ ಎಷ್ಟು ಸಂಸ್ಕಾರ ಕೊಡುವುದಕ್ಕೆ ನೋಡಿ. ಹಾಗಾದರೆ ಸಂಸ್ಕಾರ ಅಂತ ಕೇಳಿದರೆ ನಮ್ಮನ್ನು ನಾವು ಶುದ್ಧೀಕರಣ ಮಾಡುವುದು. ಹೊರಗಿನಿಂದ ಶುದ್ಧೀಕರಣ ಮಾಡಿದರೆ ಸಾಕಾಗುವುದಿಲ್ಲ. ಹೊರಗಿನಿಂದ ಶುದ್ಧೀಕರಣ ಆಗಬೇಕು, ಒಳಗಿನಿಂದವೂ ಶುದ್ಧೀಕರಣ ಆಗಬೇಕು, ಆತ್ಮ ಶುದ್ಧೀಕರಣ ಆಗಬೇಕು. ಯಾವಾಗ ನಮ್ಮ ಆತ್ಮ ಶುದ್ಧೀಕರಣ ಆಗುತ್ತದೆ, ಆವಾಗ ನಾವು ದೈವತ್ವಕ್ಕೆ ಏರುತ್ತೇವೆ. ಚಿನ್ನ ಹೇಗೆ ಮಣ್ಣಿನಿಂದ ತೆಗೆದ ಮೇಲೆ ಫಲ ಹೊಳೆಯುತ್ತದೆಯೋ, ಅದೇ ಥರ ನಮ್ಮ ಆತ್ಮಕ್ಕೆ ಸಂಸ್ಕಾರ ಕೊಟ್ಟಾಗ ನಾವು ಜ್ಞಾನಿಯಾಗುತ್ತೇವೆ, ಬ್ರಹ್ಮಜ್ಞಾನಿಯಾಗುತ್ತೇವೆ, ಆತ್ಮಜ್ಞಾನಿಯಾಗುತ್ತೇವೆ. ಇದೆಲ್ಲ ನಮಗೆ ಸಿಗಬೇಕಾದರೆ ಒಬ್ಬ ಗುರು ಬೇಕು. ಗುರು ಅವನು ಜ್ಞಾನವಂತ ಆಗಬೇಕು. ಅವನ ಬಳಿ ಹೋಗಿ ನಾವು ಏನಾದರೂ ಗುರುಮಂತ್ರವನ್ನು ತೆಗೆದುಕೊಂಡರೆ ನಿಮ್ಮ ಒಳಗಿರುವಂಥ ಪರಮಾತ್ಮನನ್ನು ನೀವು ಉಸಿರಿನ ಮುಖಾಂತರ ಗಮನಿಸಬಹುದು. ಇಷ್ಟೊಂದು ಮಾತು ನಿಮಗೆ ನಾನು ಹೇಳಿದ್ದೇನೆ. ಅಂದರೆ ಸಂಸ್ಕಾರದ ಬಗ್ಗೆ. ಸಂಸ್ಕಾರದ ಬಗ್ಗೆ ಕೇವಲ ಇಷ್ಟರಲ್ಲಿ ಮುಗಿಯುವುದಿಲ್ಲ, ಇನ್ನೂ ಎಷ್ಟೋ ಭಾಗ ಇದೆ. ಅದು ಇಷ್ಟ ಆದರೆ ನೀವು ನನ್ನನ್ನು ನೇರವಾಗಿ ಭೇಟಿ ಮಾಡಿ. ನನ್ನ ನೇರವಾಗಿ ಭೇಟಿ ಮಾಡುವ ನಂಬರ್ 9880254627. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನವರಿಗೆ ಕೂಡ ನಾನು ಧನ್ಯವಾದವನ್ನು